ಅದರ ಕೆಂಪು ನೀರು ನೋಡಿ, ನಿನ್ನೆ ಬೊಳ್ಳದ್ದು ನೀರು ಕೆಂಪು ಬಂದಿದೆ. ಹುಳಿ ನೋಡಿ ಸುಮಾರು ಉಂಟು. ಅಪ್ಪ ಪಕ್ಕದ ಊರಿನಲ್ಲಿ ಒಂದು ದನವನ್ನು ಮಾತಾಡಿ ಬಂದಿದ್ದು, ದನ ಮತ್ತು ಅದರ ಕರುವನ್ನು. ಇಲ್ಲಿಂದ ನಾವು ನಡ್ಕೊಂಡು ಹೋದ್ದಾಯ್ತು ಅದನ್ನು ಕರ್ಕೊಂಡು ಬರಲಿಕ್ಕೆ. ನನಗೆ ಎಷ್ಟು ಖುಷಿ ಅಂತ ಹೇಳಿದ್ರೆ, ನಾನು ನಡ್ಕೊಂಡು ಹೋದಲ್ಲ, ಓಡಿಕೊಂಡೇ ಹೋದ್ದು. ಅಲ್ಲಿ ದನ ನೋಡಿ ಇದ್ದದ್ದಾಯ್ತಾ. ಈ ಬಾಳೆ ಗಿಡ ಎಷ್ಟು ಜಾಗದಲ್ಲಿ ಉಂಟು ಅಷ್ಟು ಹಟ್ಟಿ, ಇದಿಷ್ಟು ಜಾಗ ಬಾತ್ರೂಮ್ ಆಯಿತಾ, ಬಾತ್ರೂಮ್ ಟಾಯ್ಲೆಟ್. ಮಧ್ಯಾಹ್ನದ್ದು ಇಕೊಳ್ಳಿ ಲೈಟಾಗಿ ಬರ್ತಾ ಉಂಟು ಮಳೆ. ಬಟ್ಟೆ ಅಕ್ಕನ ಮನೆಯಿಂದ ನೋಡಿ ಅಪ್ಪ ಸುಮಾರು ರಂಬುಟಾನ್ ತಂದಿದ್ದಾರೆ. ಅಕ್ಕನ ಮನೇಲಿ ಈಗ ಹಾಕ್ಕೊಂಡು, ನಮ್ಮ ಮನೆಯಲ್ಲಿ ಸ್ವಲ್ಪ ಹಣ್ಣಾಗಬೇಕಷ್ಟೇ. ಇವರನ್ನು ನೋಡ್ಕೊಳ್ಳಿಕ್ಕೆ ಇವ ವಾಚ್ಮ್ಯಾನ್ ನಮ್ಮದು ಕಜ್ಜುಡಿ. ನಿನ್ನೆ ಇಷ್ಟೊತ್ತಿಗೆ ಜೋರು ಮಳೆ ಬರ್ತಾಯಿತ್ತು. ಇವತ್ತು ನೋಡಿ ನಾನು ಎಂತ ಮಾಡ್ತೇನೆ ಇವ್ರಿಗೆ ಕಾಣ್ತದೆ. ಹಾಗೆ ನನಗೆ ಸನಿಸಿ ತೆಕ್ಕೊಂಡು ಬಂದು ಹಾಕುವ ಪಾಪ ಇವರಿಗೆ ಅಂತ ಅದಕ್ಕೆ ತೆಕ್ಕೊಂಡು ಬಂದದ್ದು. ಕಜ್ಜಿದ್ರೆ ಈಗಂತೂ ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಜೂನ್ 4 ತಾರೀಕಿಗೆ ಸರಸ್ವತಿ ಅವ್ರದ್ದು ಬರ್ತ್ಡೇ ಅಂತೆ. ಸರಸ್ವತಿಯವರಿಗೆ ವಿಶ್ವ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಾಗ್ತಾ ಇರಿ. ಹಾಗೆ ಜೂನ್ 4ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನಿಮ್ಮದು ನಿಮ್ಮ ಫ್ಯಾಮಿಲಿಯಲ್ಲಿ ಕಸಿನ್ಸ್ ಇದು, ಮಕ್ಕಳದು, ರಿಲೇಟಿವ್ಸ್ ಇದು ಯಾರ್ದಾದ್ರು ಬರ್ತ್ಡೇ ಇದ್ದರೆ ನನಗೆ 2 ದಿವಸ ಮುಂಚೆನೇ ಕಮೆಂಟಲ್ಲಿ ಹಾಕಿರಿ ಹೆಸರು ಮತ್ತು ತಾರೀಖನ್ನು. ನಾನು ಬೆಳಗ್ಗೆನೇ ವಿಶ್ ಮಾಡ್ತೇನೆ. ಎಂತ ಇಬ್ಬರು ಫೈಟ್ ಮಾಡ್ತಾರೆ, ಮ್ಯೂಟಾಗಿ ಫೈಟ್ ಮಾಡ್ತಿರೋದು. ಚೂರು ಚೂರು ಸೌಂಡ್ ಬರ್ತದೆ. ಕಜ್ಜಿದ್ರೆ ಈಗಂತೂ ಬೊಬ್ಬೊಡಿತಾರೆ, ಯಾಕಂದರೆ ಅವನು ಗಟ್ಟಿ ಒತ್ತಾನಲ್ಲ, ಹಾಗೆ ನೋವಾಗ್ತದೆ ಅವರಿಗಿಬ್ಬರಿಗೆ ಸಹ, ಚಿಕ್ಕವರಲ್ಲ. ಇವರಿಬ್ಬರದ್ದು ಫೈಟ್ ಮ್ಯೂಟ್ ಫೈಟ್. ಕಜ್ಜು ನಿಮಗೆ ಒಂದು ಸ್ವಲ್ಪ ಸಹ ನಾಚಿಕೆ ಆಗೋದಿಲ್ವಾ ಕಜ್ಜು? ಅವ್ರು ಚಿಕ್ಕವರು ಅಂತ ಗೊತ್ತುಂಟು, ಆದರೂ ಸಹ ಅವರ ಸೆರೆಯಲ್ಲಿ ಹೋಗಿ ಹಾಲು ಕುಡಿಲಿಕ್ಕೆ ನೋಡುದವ. ಈಗೊಳಿ ನೋಡಿ, ಈಗ ಇನ್ನೋಸೆಂಟಾಗಿ ಬಂದು ತೊಡೆಯಲ್ಲಿ ಕುತ್ಕೊಳ್ಳೋದು. ಎಂತ ಕಜ್ಬಿ ಅಮ್ಮ ಸಹ ನೀನು ಹೋಗು, ಮಕ್ಕಳಿಗೆ ಇವರಿಗಿಬ್ಬರಿಗೆ ಹಾಲು ಬೇಕು ಅಂತ ಏನು ಹೇಳೋದಿಲ್ಲ. ಅವಳು ಸಹ ಸೈಡ್ ಚಂದ ಮಾಡಿ ಕೊಡ್ತಾಳೆ, ಬಾ ಕುಡಿಲಿ ಅಂತೇಳಿ. ಮತ್ತು ಇವಳು ಬಂದು ಕರೆಯುವಾಗ ಫಸ್ಟ್ ಓಡಿ ಬರೋದು ಕಜ್ಜು ಆಯಿತಾ, ಮತ್ತು ಈ ಮಕ್ಕಳು ಓಡೋದು. ಅಷ್ಟೊತ್ತಾಗ ಇವಳು ತಂದದ್ದೆಲ್ಲ ಇವನಿಗೆ ಕೊಟ್ಟಾಗಿರ್ತದೆ. ಬಟ್ಟೆ ವಾಶ್ ಮಾಡಿ ನಾನು ದನಗಳ ಹತ್ರ ಹೋಗಿ ಒಂದು ಸಲ ಬದಲಿಸಿ ಈಗ ತೋಟಕ್ಕೆ ಹೋಗ್ತಿದ್ದೇನೆ. ನಿನ್ನೆ ಎಷ್ಟು ಜೋರು ಮಳೆ ಬಂದಿದೆ ಅಂದರೆ ನಮಗೆ 4:45ಕ್ಕೆ ಸ್ಟಾರ್ಟ್ ಆಗಿದೆ, 4:15ಗೆ ಹನಿಲಿಕ್ಕೆ ಶುರುವಾಗಿದೆ. 4:45ರಿಂದ ಮಳೆ ಬರಲಿಕ್ಕೆ ಶುರುವಾದ್ದು 7 ಗಂಟೆ ರಾತ್ರಿ ಅಷ್ಟು ಮಳೆ ಬಂದಿದೆ ಆಯಿತಾ. ಕಂಟಿನ್ಯೂಸ್ ಮಳೆ. ಫಸ್ಟಿಗೆ ಗುಡುಗು ಅಂತ ಇರಲಿಲ್ಲ, ಮತ್ತೆ ಒಂದು 6:30 ಮೇಲೆ ಗುಡುಗು ಅಂತ ಹೇಳಿದರೆ ಜೋರು ಬಡ 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 ಅಂತ ಮೇಲಿಂದ ಕುಂಡಾಗಿ ಅನಿಸ್ತಿತ್ತು, ಅಷ್ಟು ಜೋರು ಗುಡುಗು. ನಮ್ಮ ಟಿಂಕಿಗೊಂದು ಹೆದರಿಕೆಯಲ್ಲಿ ನಾ ಮಿಡ್ಲು ಕೋಣೆಯಲ್ಲಿ ಕೂತಿದ್ದೆ ನಾನು ಟಿ ವಿ ರೂಮಲ್ಲಿ. ಅಲ್ಲಿ ಬಂದಿದ್ದಾನೆ ಹೆದರಿಕೆಯಲ್ಲಿ ಬಂದು ನುಗ್ಗುತ್ತಾ ಇದ್ದಾನೆ, ಅಂದರೆ ಎಲ್ಲಿಯಾದರೂ ಬೆಡ್ಶೀಟ್ ಒಳಗಡೆ ಹೋಗುವ ಅಂತೇಳಿ. ಮತ್ತು ನಾನು ಅವನಿಗೆ ಟಿ ಶರ್ಟ್ ಮತ್ತು ಶಾಲನ್ನೆಲ್ಲ ಹೊದಿಸಿದ್ದು, ಮತ್ತು ಅವನಿಗೆ ಸ್ವಲ್ಪ ಕಂಫರ್ಟೇಬಲ್ ಆಯಿತು. ಮತ್ತು ಗುಡುಗೆಲ್ಲ ನಿಂತ ಮೇಲೆ ಅವ ಹೊರಗೆ ಹೋದ. ಹಾಗೆ ಅಷ್ಟು ಜೋರು ಮಳೆ ಆಯಿತಾ. ಮೊನ್ನೆಯಲ್ಲಿ ಹೇಗೆ ಬರ್ತಿತ್ತಂದರೆ 4 ಗಂಟೆಗೆ ಮಳೆ ಬಂದರೆ 5 ಗಂಟೆಗೆ ಮುಗಿದಿತ್ತು. ಹಾಗೆ ನಿನ್ನೆ ಎಷ್ಟು ಜೋರು ಮಳೆ ಬಂದಿದೆ ಅಂದರೆ ಹೊಳೆಯಲ್ಲೆಲ್ಲ ನೀರು ತುಂಬ ಬಂದಿರ್ಬೋದು, ಕ್ಲೀನಾಗಿದೆ ಅಂತ ಹೊಳೆ ನೋಡಲಿಕ್ಕೆ ಹೋಗ್ತಿದ್ದೇನೆ ನಾನು. ಮೊನ್ನೊಮ್ಮೆ ಹೇಳಿದ್ದೆಲ್ಲ ನಿಮ್ಮ ಹತ್ರ, ಹೊಳೆಯಲ್ಲಿ ತುಂಬ ಕಸ ಎಲ್ಲ ಉಂಟು. ಈಗ ಒಂದು ಜೋರು ಮಳೆ ಬಂದು ನೀರು ಬಂದರೆ ಹೊಳೆಯೆಲ್ಲ ಚೆಂದ ತೊಳೆದು ಹೋಗ್ತದೆ ಅಂತ ಹಾಗೆ ನೋಡಲಿಕ್ಕೆ ಹೋಗ್ತಿದ್ದೇನೆ. ಮತ್ತು ತೋಟದಲ್ಲಿ ಎಂತಾದರೂ ಬಿದ್ದಿದ ಅಂತ, ಅದಕ್ಕೆ ಹಾಗೆ ಎಂತ ಬಿದ್ದದೆ ಅಂತ ಇಲ್ಲ, ಗಾಳಿ ಏನು ಬರಲಿಲ್ಲ, ಆದರೆ ಮಳೆ ಮಾತ್ರ ಕಂಡಬಟ್ಟ ಮಳೆ. ನೀರು ಬಂದಿದೆ ಮಾತ್ರ ಎಲ್ಲ ಕ್ಲೀನ್ ಇಟ್ಕೊಳ್ಳಿ. ನಾನು ಜಾರಿದ್ದಿಲ್ಲಿ ಬುಸ್ಕ ಅಂತ, ಅಂದರೆ ನಿನ್ನೆ ಕೆಸರೆಲ್ಲ ಬಂದಿದೆ ಅಂತ. ಆದರೆ ಕೆಂಪು ನೀರು ನೋಡಿ, ನಿನ್ನೆ ಬೊಳ್ಳದ್ದು ನೀರು ಕೆಂಪು ಬಂದಿದೆ. ಇಲ್ಲೆಲ್ಲ ನೀರು ಲೈಟ್ ಕೆಂಪು ಉಂಟು, ಕ್ಲಿಯರ್ ನೀರಿಲ್ಲ. ನಿನ್ನೆ ಅಷ್ಟು ನೀರು ಬಂದಿದೆ. ಹಾಗೆ ಇಲ್ಲಿ ಸುಮಾರು ಮಡ್ಡಿತ್ತು, ಅದೆಲ್ಲ ಹೋಗಿದೆ.
ಆ ಕೋಳಿ ಅಲ್ಲೆಲ್ಲ ನಿಂತಿದೆ, ಅಂದರೆ ತುಂಬ ಹೈಟಲ್ಲಿ ನೀರು ಬಂದಿದೆ. ನಾನು ಕತ್ತಲಾಗಿತ್ತಲ್ಲ ಹಾಗೆ ಬರಲಿಲ್ಲ, ಇಲ್ಲಾಂದರೆ ನೋಡಲಿಕ್ಕೆ ಬರ್ಬೋದಿತ್ತು ನೀರು ಎಷ್ಟು ಬಂದಿದೆ ಅಂತ. ಕೆಂಪು ಕೆಂಪು ಉಂಟಲ್ಲ ನೀರು. ಕಟ್ಟ ಅರ್ಧ ಹೋಗಿದೆ, ನಾವು ಕಟ್ಟಿದ್ದು ಇನ್ನು ಅರ್ಧ ಉಂಟು. ಹುಳಿ ನೋಡಿ ಸುಮಾರು ಉಂಟು. ಫಾರ್ ದಿ ಫಸ್ಟ್ ಟೈಮ್ ನಾವು ಈ ವರ್ಷ ಮಾಡೋದು, ಇಲ್ಲಾಂದರೆ ವರ್ಷವೂ ಸಹ ಮಾಡ್ತಾರೆ. ಅಪ್ಪ 4 ಮಂತ್ ಹುಳಿ ಇದ್ದರೂ ಕೂಡ ಕೊಯ್ತಿದ್ರು ಆಯಿತಾ. ಈ ವರ್ಷ ಅಪ್ಪನಿಗೆ ಕೂಡುವುದಿಲ್ಲ, ಮರ ಕತ್ತಿ ತೆಗೆಯುವಷ್ಟು ಸಹ ಅವರಿಗೆ ಸಾಕಾಗೋದಿಲ್ಲ, ಅಂದರೆ ಶಕ್ತಿ. ಮತ್ತೇನಂದರೆ ಕಟ್ಟಿಗೆ ಕೊಯ್ದು ತರಬೇಕಲ್ಲ, ಈ ಕಟ್ಟಿಗೆ ಬೇಕಾದಷ್ಟು ಉಂಟು, ಕಾಡಲ್ಲಿ ಬಿದ್ದಿರ್ತದೆ. ಈಗ ಮರಗಳು ಬೀಳೋದೆಲ್ಲ ಜಾಸ್ತಿ ಅಲ್ಲ ಮಳೆಯಲ್ಲಿ, ಹಾಗೆ ಕೊಯ್ದು ತರಬೇಕು. ಅದನ್ನು ಕೊಯ್ದು ತರಬೇಕು, ದೂರದಿಂದ ಹೊತ್ಕೊಂಡು ಬರಬೇಕು, ಅದಕ್ಕೆ ಬೆಂಕಿ ಹಾಕಬೇಕು, ಹೊತ್ತಿಸಬೇಕು, ಅದೆಲ್ಲ ಕಷ್ಟ. ಹಾಗೆ ಈ ವರ್ಷ ಅದರ ಕೆಲಸಕ್ಕೆ ಇಳಿಲಿಲ್ಲ ಅಪ್ಪ, ಪುಣ್ಯಕ್ಕೆ. ಇಲ್ಲ ನಂಗೆ ಅದೊಂದು ಎಕ್ಸ್ಟ್ರಾ ಕೆಲಸ. ಹಾಗೆ ಅಂದರೆ ಅದರದ್ದು ಅಂದರೆ ಅಷ್ಟು ಶ್ರಮ ಮಾಡೋದಕ್ಕೆ ಅದರದ್ದು ಹಣ ಸಾಕಾಗೋದಿಲ್ಲ. ಈಗ ಅಷ್ಟು ಅದನ್ನು ಕೊಯ್ಯಬೇಕು, ಕೊಯ್ದು ಮನೆಗೆ ತಂದು ಹಾಕಬೇಕು, ಮನೆಗೆ ತಂದು ಭಾಗ ಮಾಡಬೇಕು, ಅದರಲ್ಲಿರುವ ಬೀಜ ತೆಗಿಬೇಕು, ಬೀಜ ತೆಗೆದು ಅದನ್ನು ಒಣಗಿಸ್ಲಿಕ್ಕೆ ಹಾಕಬೇಕು, ಕೆಳಗೆ ಬೆಂಕಿ ಹಾಕಬೇಕು, ಕಟ್ಟಿಗೆಯಲ್ಲಿ ಒಣಗಿಸಬೇಕು, ಕಪ್ಪಾಗೋ ತನಕ ಒಣಗಿಸಬೇಕು. ಆಮೇಲೆ ಅದು ಸೇಲ್ ಮಾಡೋದು, ಸಿಗೋದು ಕೆಜಿಗೆ 100 ರೂಪಾಯಿ ಎಲ್ಲ ಸಿಗೋದು. ಅದು ಸಾಕಾಗೋದಿಲ್ಲ ಅಷ್ಟು. ಅದಕ್ಕಿಂತ ನಾವು ಈಗ ರಾಮಪತ್ರೆ ಮಾಡ್ತೇವಲ್ಲ, ಅದನ್ನು ಕೊಯ್ಯೋದು, ಭಾಗ ಮಾಡೋದು, ಒಣಗಿಸೋದು ಬಿಸಿಲಲ್ಲಿ. ಅದಕ್ಕೇ ಎಷ್ಟು ನಮಗೆ ಕಳೆದ ವರ್ಷ 1000 ರೂಪಾಯಿ ಸಿಕ್ಕಿದೆ 1 ಕೆಜಿಗೆ. ಹಾಗೆ ಆಗುವಾಗ ನಮಗೆ ಅಂದರೆ ನಾವು ಮಾಡೋ ಕೆಲಸಕ್ಕೆ ನಮಗೆ ಹಣ ಸಿಕ್ಕಿದರೆ ಓಕೆ. ಇದು ತುಂಬ ಕೆಲಸ, ಕಡಿಮೆ ಹಣ ಅಂತ ಹೇಳುವಾಗ ಅದು ಕೆಲಸ ಮಾಡಿ ಸಹ ವೇಸ್ಟ್. ಆದರೆ ಮುಂಚೆ ನಮಗೆ ತುಂಬ ಹೆಲ್ಪ್ ಮಾಡಿದೆ. ಅಂದರೆ ನನ್ನ ಮುಂಚೆ ದೊಡ್ಡಕ್ಕನವರೆಲ್ಲ ಇರುವಾಗ ಅವರಿಗೆ ಎಜುಕೇಷನ್ದಕ್ಕೆ ಮತ್ತು ಯೂನಿಫಾರ್ಮ್ ಫೀಸು, ಪುಸ್ತಕಕ್ಕೆ, ಅದಕ್ಕೆ ಇದಕ್ಕೆ ಎಲ್ಲಕ್ಕೆ ಸಹ ಅದರದ್ದೇ ಹಣ. ಇದೊಂದು ತೆಂಗಿನಕಾಯಿ ಇತ್ತು. ಮತ್ತು ಅಪ್ಪ ಹೇಳ್ತಾರೆ, ತೋಟಕ್ಕೆ ಹೋಗೋದು ಕಣ್ಣು ನೆತ್ತಿ ಮೇಲೆ ಇಟ್ಕೊಂಡು ಹೋಗೋದು, ಒಂದು ತೆಂಗಿನಕಾಯಿ ಸಿಕ್ಕಿದ್ರು ತಗೊಂಡು ಬರಲಿಕ್ಕಾಗೋದಿಲ್ಲ ಅಂತ. ಅಯ್ಯೋ, ನಾನೊಂದು ಎಷ್ಟು ಮಾತಾಡ್ತೇನಲ್ಲ, ಲಾಗಲ್ಲಿ ಮಾತಾಡಿ ಮನೆಗೆ ತಲುಪಿದೆ ನಾನು ಹೊಳೆಯಿಂದ. ಹುಲ್ಲು ಹಿರಿತಿದ್ದೇನೆ ಆಯಿತಾ, ಯಾಕಂದರೆ ವೆದರ್ ನಿನ್ನೆ ಹಾಗೆ ಆಗಿದೆ. ಈಗ 11:30 ಆಯಿತು. ಮಳೆ ಬರ್ತದಾ ಎಂತಂತ ಹೇಳಲಿಕ್ಕಾಗೋದಿಲ್ಲ. ಬೇಗ ಮಳೆ ಶುರುವಾದರೆ ನನಗೆ ಹುಲ್ಲಿಗೆ ಕಷ್ಟ ಆಗ್ತದಲ್ಲ ಅಂಥೇಳಿ ಈಗಲೇ ಹುಲ್ಲು ಮಾಡುವ ಅಂತ ಹೇಳಿ ಬಂದೆ. ಆದರೆ ಇದಿಷ್ಟು ಜಾಗ ಉಂಟಲ್ಲ, ನಿಮಗೆ ಕಾಣ್ತದಲ್ಲ, ಇಲ್ಲಿಂದ ಇಷ್ಟು ಸ್ಪೇಸ್ ಉಂಟು ನೋಡಿ. ನಮ್ಮ ತೆಂಗಿನ ಮರ ತನಕ ಮುಂಚೆ ಹಟ್ಟಿದ್ದದ್ದು ಆಯಿತಾ. ಈ ಬಾಳೆ ಗಿಡ ಎಷ್ಟು ಜಾಗದಲ್ಲಿ ಉಂಟು ಅಷ್ಟು ಹಟ್ಟಿ, ಇದಿಷ್ಟು ಜಾಗ ಬಾತ್ರೂಮ್ ಆಯಿತಾ, ಬಾತ್ರೂಮ್ ಟಾಯ್ಲೆಟ್. ಆಮೇಲೆ ಅದರ ಎದುರು ನಮ್ಮದು ಮನೆ ಇದ್ದದ್ದು. ಈ ಸೋಲಾರ್ ಟರ್ಪಲಲ್ಲಿ ಅಷ್ಟು ಅಂಗಳ, ಅದರ ಆಚೆಗಡೆ ಸ್ಪೇಸಲ್ಲಿ ಮನೆ ಇದ್ದದ್ದು. ನಮ್ಮದು ಹಟ್ಟಿ ಇಷ್ಟಿದ್ದದ್ದು, ಅಂದರೆ ದನಗಳನ್ನು ಕಟ್ಟುವ ಜಾಗ ಮಣ್ಣಿದ್ದಿತ್ತು. ಮಣ್ಣಿದ್ದು ಇದು ಮತ್ತೆ ಬಿದ್ದು ಹೋಯಿತು ಅಂಥೇಳಿ ನಾವು ಕೊಟ್ಟಿಗೆಯಲ್ಲಿ ಕಟ್ಟಿ ಮತ್ತು ಅಲ್ಲಿ ಹೊಸತ್ತು ಹಟ್ಟಿ ಕಟ್ಟಿದ್ದದು, ಕಲ್ಲಿದ್ದು. ಅದಿನ್ನೆಂತಾಗೋಲ್ಲ, ಗಟ್ಟಿ ಕಟ್ಟಿದ್ದುಂಟು ಸಿಮೆಂಟಲ್ಲಿ. ಹಾಗೆ ನೋಡಿ ಅಂತೆ ಎಲ್ಲಿಂದೆಲ್ಲ ಹೇಗೆ ಎಲ್ಲ ಪ್ರೋಗ್ರೆಸ್ ಆಗ್ತದಲ್ಲ. ಮುಂಚೆ ನಾವು ಅಲ್ಲಿ ಜಾಗ ಉಂಟಲ್ಲ, ಅದು ಮುಂಚೆ ಎತ್ತರ ಜಾಗ ಇತ್ತು, ಧರೆ ಥರ ಇತ್ತು. ನಾವು ಸ್ವಲ್ಪ ಗುಂಡೆಲಿಟ್ವಿ ಅದನ್ನು, ಮತ್ತೆ ಲೆವೆಲ್ ಮಾಡಿ ಮತ್ತೆ ಅಲ್ಲಿ ಮನೆ ಕಟ್ಟಿದ್ದು. ನಾನು ಮುಂಚೆ ಹೇಳಿದ್ದೆಲ್ಲ ಇಲ್ಲಿ ಹಟ್ಟಿ ಇತ್ತು ಅಂತ. ನನಗೆ ಹುಲ್ಲು ಹಿರಿತಾ ಒಂದು ನೆನಪಾಯಿತು. ಎಂತಂದರೆ ಮುಂಚೆ ನಮ್ಮ ಮನೆಯಲ್ಲಿ ಹಟ್ಟಿಯಲ್ಲಿ ಒಂದೇ ದನ ಇತ್ತು ಆಯಿತಾ. ಅದನ್ನು ಕೊಟ್ಟಾದಾಗೆ ಹಟ್ಟಿಯೆಲ್ಲ ಖಾಲಿ ಆಯಿತು. ಖಾಲಿ ಆದಾಗೆ ನನಗೆ ಆವಾಗಲೂ ದನ ಬೇಕು ಅಂತ ಆಸೆ ಆಯಿತಾ. ಯಾಕಂದರೆ ನಾನು ಒಬ್ಬಳೇ ಇದ್ದೆ ಮನೆಯಲ್ಲಿ, ಅಮ್ಮ ಕೂಡ ತೀರಿ ಹೋಗಿತ್ತು. ಆ ಟೈಮಲ್ಲಿ ನನಗೆ ಮನೆಯಲ್ಲಿ ಯಾರಾದರೂ ಬೇಕಲ್ಲ, ಅದಕ್ಕೆ ಅಪ್ಪ ಪಕ್ಕದ ಊರಿನಲ್ಲಿ ಒಂದು ದನವನ್ನು ಮಾತಾಡಿ ಬಂದಿದ್ದು, ದನ ಮತ್ತು ಅದರ ಕರುವನ್ನು. ಇಲ್ಲಿಂದ ನಾವು ನಡ್ಕೊಂಡು ಹೋದ್ದಾಯ್ತು ಅದನ್ನು ಕರ್ಕೊಂಡು ಬರಲಿಕ್ಕೆ. ನನಗೆ ಎಷ್ಟು ಖುಷಿ ಅಂತ ಹೇಳಿದ್ರೆ, ನಾನು ನಡ್ಕೊಂಡು ಹೋದಲ್ಲ, ಓಡಿಕೊಂಡೇ ಹೋದ್ದು. ಅಲ್ಲಿ ದನ ನೋಡಿ ಆಗುವಂತೂ ಖುಷಿಯೇ ಖುಷಿ. ಅವ್ರು ಇಂಥದ್ದು ತಿನ್ನಲಿಕ್ಕೆಲ್ಲ ಕೊಟ್ಟರು. ನನಗೆ ಅದರಲ್ಲಿ ಇಂಟ್ರೆಸ್ಟೇ ಇಲ್ಲ ತಿನ್ನಲಿಕ್ಕೆಲ್ಲ. ನನಗಂತೂ ಅಲ್ಲಿಂದ ದನಗಳನ್ನು ಕರ್ಕೊಂಡು ಮನೆಗೆ ಬರಬೇಕು ಅಂತ ಆಸೆ ಆಯಿತಾ. ನಾನು ಕರುವನ್ನು ಹಿಡ್ಕೊಂಡಿದ್ದೆ, ಅಪ್ಪ ದನವನ್ನು ಕರ್ಕೊಂಡು ನಡ್ಕೊಂಡೇ ಬಂದದ್ದು ಸುಮಾರು ದೂರ. ನಾನು ಎಷ್ಟು ವರ್ಷ ಗೊತ್ತಾ, ನನಗೆ ಆಗ 10 ವರ್ಷ. ನೀವು ಇಮ್ಯಾಜಿನ್ ಮಾಡಿ, 10 ವರ್ಷದ ಒಬ್ಬಳು ಮಗು, ಈಗ ಮಗು ಸಮಾನ ಅಲ್ಲ, 10 ವರ್ಷ ಅಂತ ಹೇಳಿದರೆ ಮಗು ಇದು ಸಮಾನ. ಒಂದು 14 ವರ್ಷ ತನಕ ಚಿಕ್ಕವರೇ ಅಲ್ಲ. ಆ ಟೈಮಲ್ಲಿ ನಾನು ಕರುವನ್ನು ಕರ್ಕೊಂಡು ಬರುವ ಖುಷಿ ನೋಡಬೇಕು. ನಾನು ನೋಡಿಕೊಂಡೇ ಬಂದದ್ದಾಯ್ತಾ. ಅಷ್ಟು ಆಸೆ ನನಗೆ. ದನವನ್ನು ಕರ್ಕೊಂಡು ಬರ್ತಾರೆ ಮನೆಗೆ. ನಮ್ಮ ಮನೆಗೆ ಹೊಸೊಬ್ಬರು ಬರ್ತಿದ್ದಾರೆ, ಹೊಸ ದನ ಕರು ಬರ್ತಾ ಉಂಟು ಅಂತ ಹೇಳಿ. ಅದೊಂದು ಎಷ್ಟು ಖುಷಿ ಅಂತ ಹೇಳಿದರೆ ನನಗೆ. ಅದನ್ನು ಉಂಟಲ್ಲ, ಅದು ನೆಕ್ಸ್ಟ್ ಕರು ಹಾಕಿತ್ತು. ಅದರ ನೆಕ್ಸ್ಟ್ ಆ ಕರುವಿನ ಆದಮೇಲೆ ಮತ್ತೆ ಇಂಜೆಕ್ಷನ್ ಕೊಟ್ಟು ಅದಕ್ಕೆ ಕರು ಹಾಕಿತ್ತು. ಅವು ಕೂಡ ಅಷ್ಟೇ, ಅದರ ಮೊದಲ ಕರು ನಾನೇ ನೋಡಿದ್ದು ಹೋಗಿ. ಅಂದರೆ ಮನೆ
ನಮ್ಮ ಹಟ್ಟಿ ದನಗಳನ್ನು ಕಟ್ಟುವ ಫ್ರಂಟಲ್ಲೇ ಮನೆ. ದನಗಳೆಂತ ಮಾಡ್ತದೆ ಅಂತೇಳಿ ನಮಗೆ ಕಾಣ್ತದೆ ಕಿಟಕಿಯಿಂದ ನೋಡುವಾಗಲೇ. ಇದು ದನ ಕರುವನ್ನೇ ನೋಡ್ತಾ ಇರೋ ಹಾಗೆ ಅನಿಸ್ತಾ ಇತ್ತು. ಅದಕ್ಕೆ ಹೋಗಿ ನೋಡುವಾಗ ಕರು ಕೂಡ ಇತ್ತು. ಅದೊಂಥರ ಇಮ್ಯಾಜಿನೇಷನ್ ಉಂಟಲ್ಲ, ನನಗೆ ಚಿಕ್ಕ ಇರುವಾಗಿಂದ ಸಹ ಅದೊಂದು ಖುಷಿ ಬೇರೆಯೇ ಅದರದ್ದು ದನಗಳದ್ದು. ಹಾಗೆ ಅದನ್ನು ನಿಮಗೆ ಶೇರ್ ಮಾಡುವಂತ ಅನಿಸ್ತು. ಈ ಹಟ್ಟಿದು ನನ್ನ ಬ್ಯೂಟಿಫುಲ್ ಮೆಮೊರಿ ಅದು. ಅದರದ್ದೇ ಫ್ಯೂಚರಲ್ಲಿ ಅಂದರೆ ಕರು ಆಗಿ ಪುಟ್ಟಕ್ಕ ಇದ್ದದ್ದು. ಪುಟ್ಟಕ್ಕನೊಂದು ಹೆಣ್ಣು ಕರು ಬೇಕು ನಮ್ಮಲ್ಲಿ ಇಟ್ಕೊಂಡು ಆಮೇಲೆ ಕೊಡುವಂತ ತುಂಬ ಆಸೆ ಇತ್ತು. ಆದರೆ ಅದು ಆಗಲೇ ಇಲ್ಲ. ಆದರೆ ಅದೇ ಥರದ ಕರು ನಮ್ಮ ಮಂಗಳ ಗೌರಿಯ ಕರು ಇದ್ದಾಳೆ ನೋಡಿ, ಈಗ ಪುಟ್ಟ ಗೌರಿ ಇದ್ದಾಳಲ್ಲ, ಕೆಂಪು ಹಾಗೇ ಸೇಮು ಪುಟ್ಟಕ್ಕಂದೇ ಕಾಪಿ. ಅವಳ ಹಾಗೇ ನೋಡೋದು, ಅವಳ ಹಾಗೇ ನೀರಲ್ಲಿ ನಿಲ್ಲೋದು. ಅವಳನ್ನು ನೋಡುವಾಗ ಪುಟ್ಟಕ್ಕನನ್ನು ನೋಡುವ ಹಾಗೇ ನೆನಪಾಗ್ತದೆ. ಕೆಲವೊಮ್ಮೆ ಎಂಥ ಸಿಚುವೇಶನ್ಗಳು ಬರ್ತದೆ ಅಂದರೆ ಕೊಡುವ ಪರಿಸ್ಥಿತಿ ಬಂದುಬಿಡ್ತದೆ. ನೆಕ್ಸ್ಟ್ ಇವರನ್ನು ಸಹ ಅಷ್ಟೇ, ಹಟ್ಟಿ ತುಂಬ್ತಾ ಇರುವಾಗ ಖಾಲಿ ಮಾಡಬೇಕಲ್ಲ. ಅದು ನಾನು ಮೊನ್ನೆ ಹೇಳಿದ್ದೇನೆ ನಿಮಗೆ, ಅದರದ್ದು ಕಷ್ಟ ಹೇಳೋದು ಬೇಡ. ಆದರೂ ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಅಂದರೆ ನನಗೆ ಚಿಕ್ಕ ಇರುವಾಗಿಂದ ಸಹ ದನಗಳಂದರೆ ಪ್ರೀತಿ, ಅದೊಂಥರ ಇಷ್ಟ. ಅಂದರೆ ಮನುಷ್ಯರೊಟ್ಟಿಗೆ ನಾನು ಜಾಸ್ತಿ ಬೆಳೆಯೋದಕ್ಕಿಂತ ಪ್ರಾಣಿಗಳೊಟ್ಟಿಗೆ ಬೆಳೆದಿದ್ದೇನೆ. ಒಳ್ಳೆ ಮೋಗ್ಲಿ ಥರ, ಕಾಡಲ್ಲಿ ಒಂದು ಇರ್ತದಲ್ಲ ಮೋಗ್ಲಿ ಅಂತೇಳಿ ಮಕ್ಕಳೆಲ್ಲ ನೋಡ್ತಾ ಇರ್ತಾರೆ, ಕಾಡು ಪ್ರಾಣಿಗಳೊಟ್ಟಿಗೆ ಇರೋದು. ಆದರೆ ನಮ್ಮದು ಕಾಡು ಪ್ರಾಣಿ ಅಲ್ಲ, ಬೆಕ್ಕು ನಾಯಿ ದನ ಇಷ್ಟೇ. ಹುಲ್ಲು ಒಂದು ಕಟ್ಟಾಗುವಷ್ಟು ಆಯಿತು. ಈಗ ಅಂದರೆ ಬೇಕಂತಂದರೆ ಮಧ್ಯಾಹ್ನ ಮೇಲಿಂದ ಹೋಗೋದು. ಒಂದು ವೇಳೆ ಮಳೆ ಜೋರು ಉಂಟು ಅಂತಂದರೆ ಹೋಗಲಿಕ್ಕಿಲ್ಲ, ಅಷ್ಟು ಸಾಕು. ಈಗ ದನಗಳ ಹತ್ರವೇ ಹೋಗಬೇಕು, ಅವರು ಬರ್ತಾರಾ ಇಲ್ಲ ಮೇಯ್ತಾರ ಅಂತ ನೋಡಬೇಕು. ಹೋಗ್ಬೋದು. 1 ಗಂಟೆ ಆಯಿತು ಮಧ್ಯಾಹ್ನ. ಇವರಿಗೆ ನೀರು ಸಹ ಕುಡಿಬೇಕು. ಹಾಗೆ ಮನೆಗೆ ಕರ್ಕೊಂಡು ಹೊರಟೆ ನಾನು. ಬೇಕಾದಷ್ಟು ಮೇಯ್ದಿದ್ದಾರೆ ಇವತ್ತು. ಸ್ವಲ್ಪ ಜಾಸ್ತಿ ಹುಲ್ಲಿರುವಲ್ಲಿ ಸಹ ಕರ್ಕೊಂಡು ಬಂದರೆ ಇವರೇ ಬಂದರು. ನಾನು ಕಟ್ಟಿ ಹಾಕಿ 3 ಸಲ ಬದಲಿಸಿದೆ. ಇವತ್ತಿಗೆ ಸಾಕು. ಇದನ್ನೊಂದು ಕಟ್ಟಿ ಹಾಕಿ ಆದಮೇಲೆ ನನಗೆ ಊಟ ಮಾಡ್ಬೋದು. ಆಯಿತಾ, ಅವಳು ಅಲ್ಲಿಂದ ನೀರು ಕುಡಿಯೋದು. ಅಲ್ಲೂ ಸಹ ಒಂದು ಡ್ರಮ್ ಉಂಟು, ಅಲ್ಲಿಂದ ನೀರು ಕುಡಿತಾಳೆ. ಅವಳಿಗೆ ಕುತ್ತಿಗೆ ಭಾಗಕ್ಕೆ ನೀರು ಸಿಗಬೇಕಾಯ್ತಾ, ಎತ್ತರದಿಂದ ನೀರು ಕುಡಿಬೇಕು. ಅದಕ್ಕೆ ಅಲ್ಲಿಗೆ ಓಡೋದು ನೀರು ಕುಡಿಲಿಕ್ಕೆ. ಇವಳು ಬಗ್ಗಿ ನೀರು ಕುಡಿಬೇಕು, ಅದಕ್ಕೆ ಇಲ್ಲಿ ನೀರು ಕುಡಿಯೋದು. ಇವರದೊಂದೊಂದು ವಿಚಿತ್ರ ಕಥೆಗಳು ನಮ್ಮ ಮನೆಯಲ್ಲಿ. ಊಟ ಆಯ್ತಷ್ಟೇ, ಇಷ್ಟು ಬೇಗ ಮಳೆ ಸಹ ಬಲಿಗೆ ಶುರುವಾಯಿತು. 1 ಕಾಲ ಆಯಿತು ಮಧ್ಯಾಹ್ನದ್ದು. ಇಕೊಳ್ಳಿ ಲೈಟಾಗಿ ಬರ್ತಾ ಉಂಟು ಮಳೆ. ಬಟ್ಟೆ ಎಲ್ಲ ತಗೊಂಡೋಗಿ ಸೊಲ್ಲ ಟರ್ಪಳ ಒಳಗೆ ಹಾಕಿದೆ. ನಾನು ಗೆಸ್ ಮಾಡಿದ್ದು ಕರೆಕ್ಟಾಗಿದೆ. 1 ಕಟ್ಟ ಫುಲ್ಲು ಮಾಡಿದೆ ನೋಡಿ ಬೇಗ. ಅಕ್ಕನ ಮನೆಯಿಂದ ನೋಡಿ ಅಪ್ಪ ಸುಮಾರು ರಂಬುಟಾನ್ ತಂದಿದ್ದಾರೆ. ಅಕ್ಕನ ಮನೇಲಿ ಈಗ ಹಾಕ್ಕೊಂಡು, ನಮ್ಮ ಮನೆಯಲ್ಲಿ ಸ್ವಲ್ಪ ಹಣ್ಣಾಗಬೇಕಷ್ಟೇ, ಚಿಕ್ಕದು ಸ್ವಲ್ಪ ಲೇಟ್ ಹೋಗಿಟ್ಟದಲ್ಲ ಹಾಗೆ. ಮತ್ತು ಬದನೆ, ನಮ್ಮನೆದು ಬದನೆ ಕೊಟ್ಟು ಕಳಿಸಿದ್ದಾಳೆ. ತಿಂಡಿ ಮತ್ತು ಇದು ಇಡ್ಲಿ ಸಂಜೆ ತಿನ್ನಲಿಕ್ಕೆ. ಅಪ್ಪ ಊಟ ಮಾಡಿ ರೆಸ್ಟ್ ಮಾಡ್ತಿದ್ದಾರೆ. ಹಾಗೆ ಮತ್ತೆಂಥ ಸಾಂಬಾರು ಪೌಡ್ರು ಕಳಿಸಿದ್ದಾಳೆ. ಮತ್ತು ಬೀಜ ಹಾಕಲಿಕ್ಕೆ ಇದ್ದದ್ದೆಲ್ಲ ಕಳಿಸಿದ್ದಾಳೆ ಅಕ್ಕ. ಮೂಡಬಿದ್ರೆಗೆ ಹೋದಲ್ಲ, ಅಲ್ಲಿಂದ ನಿನ್ನೆ ಹೋದ್ದು ನೋಡಿ, ನಿಮಗೆ ಹೇಳಿದ್ದೆ ಅಪ್ಪ ಮಿಸ್ ಆಗಿದ್ದರು ಅಂತ. ಅಲ್ಲಿಂದ ಈಗ ಬಂದರು ಮನೆಗೆ ಅಪ್ಪ. ಇಲ್ಲಿ ತನಕ ಕ್ಲೀನ್ ಆಗಿತ್ತು. ಇವತ್ತೆಷ್ಟು ಕ್ಲೀನ್ ಮಾಡಿದೆ, ಹೂ ಗಿಡ ಕೆಳಗಿರ್ದು ಕಳೆ ಇದ್ದದನ್ನೆಲ್ಲ ತೆಗೆದೆ. ಹಾಗೆ ಇವತ್ತು ಇವರು ಸಹ ಹೆಲ್ಪಿಗಿದ್ರು ಅಂತ ನೋಡಿ. ಮತ್ತು ಇವಳು ಎಂತ ಮಾಡೋದಕ್ಕ ಅಲ್ಲಿ, ಇವರನ್ನು ನೋಡ್ಕೊಳ್ಳಿಕ್ಕೆ ವಾಚ್ಮ್ಯಾನ್ ನಮ್ಮದು ಕಜ್ಜು. ಇವರದಿಬ್ಬರದ್ದು ಫೈಟ್ ಆಗ್ತಾ ಇರ್ತದೆ ನೋಡಿ. ಸಂಜೆದು ಕೆಲಸ ಎಲ್ಲ ಆಯಿತು. ಹುಲ್ಲಾಯಿತು, ಬಚ್ಚಲಿಗೆ ಬೆಂಕಿ ಹಾಕಿ ಆಯಿತು, ಹೂ ಗಿಡದ ಕೆಳಗಿದ್ದದ್ದು ಹುಲ್ಲೆಲ್ಲ ತೆಗೆದಾಯಿತು. ಈಗ ನಾನು ತೋಟಕ್ಕೆ ಹೋಗ್ತಿದ್ದೇನೆ ಮಾವಿನ ಹಣ್ಣು ಹೆಕ್ಕೊಂಡು ಬರಲಿಕ್ಕೆ. ಇದು ಸುಮಾರು ದಿವಸ ಆಯಿತು ಹೋಗದೆ. ಹಾಗೆ ಒಳ್ಳೆ ಮಾವಿನ ಹಣ್ಣು ಇದ್ದರೆ ಹೆಕ್ಕೊಂಡು ಬರೋದು, ತಿನ್ಲಿಕ್ಕೆ ಆಗ್ತದೆ. ಮತ್ತು ಒಂದು ಸ್ವಲ್ಪ ದನಗಳಿಗೆ ಹಾಕಲಿಕ್ಕೆ ಅವರು ಕಾಯ್ತಾ ಇದ್ದಾರೆ, ಎಂತಾದರೂ ತರ್ತಾಳ ಈಗ ತಿನ್ನಲಿಕ್ಕೆ ಅಂತ. ಹುಲ್ಲು ಹಾಕಿದ್ದೇನೆ. ಹಾಗೆ ಮಾವಿನ ಹಣ್ಣಿನ ಸಹ ಸೀಸನ್ ಮುಗಿತಾ ಬಂತು. ಮೊನ್ನೆ ಎಲ್ಲ ಇದರಲ್ಲಿ ಫುಲ್ಲಾಗಿ ಇನ್ನೊಂದು ಸಲ ಬಂದು ಕೊಂಡೋಗಿತ್ತು, ಅಷ್ಟು ಬೀಳ್ತಿತ್ತು. ಈಗ ಮುಗಿತಾ ಬಂತು, ಇಷ್ಟೇ ಸಿಕ್ಕಿದ್ದು. 3 ದಿವಸ ಬರಲಿಲ್ಲ ನಾನು ಹೆಕ್ಕಲಿಕ್ಕೆ, ಕೆಲವೆಲ್ಲ ಹಾಳಾಗಿ ಹೋಗಿದೆ. ಒಳ್ಳೆಯದನ್ನು ತಗೊಂಡು ಬಂದೆ. ಇದನ್ನೀಗ ಮಂಗು ಮತ್ತು ಗೌರಿಗೆ ಹಾಕಲಿಕ್ಕೆ. ನೀನ ಮರದ ಕೆಳಗಡೆ ನೋಡಿ ನೀಲಿ ಕಾಣ್ತುಂಟು, ಅದು ಆಕಾಶ. ಆಮೇಲೆ ಮೋಡ ಹೀಗೆ ಕವರ್ ಆಗಿದೆ ಆಯಿತಾ, ಪೂರ್ತಿ ಕವರ್ ಆಗಿದೆ. ಅಲ್ಲೇ ಕೆಳಗೆ ನಮ್ಮ ಮನೆ. ಹೇಗೆ ಉಂಟು ಇವತ್ತಿದು ವೆದರ್ ನೋಡಿ. ನಿನ್ನೆ ಇಷ್ಟೊತ್ತಿಗೆ ಜೋರು ಮಳೆ ಬರ್ತಾಯಿತ್ತು. ಇವತ್ತು ನೋಡಿ ವೆದರ್ ಹೀಗೆ ಉಂಟು, ಚೆಂದ ಉಂಟು. ಒಂದು ಕ್ಲಿಕ್ ಮಾಡಿಡುವ ಫೋಟೋ. ನನಗೆ ಹೀಗೆ ವೆದರ್ ನೋಡಿದರೆ ಚೆಂದ ಕಾಣ್ತಾ ಇದ್ದರೆ ಒಂದು ಫೋಟೋ ತೆಗೆದಿಡೋದು ಆಯಿತಾ, ಅದೊಂದು ಅಭ್ಯಾಸ ನನಗೆ. ನಾನು ಹಾಕಿದೆ ಇವಳು ತುಂಬ ಹಾಕಲಿಲ್ಲ,
ನನಗೆ ಅದು ಒಂದು ಕಡಿಮೆ ಉಂಟು, ಸುಮಾರಿಲ್ಲ ಮಾವಿನಣ್ಣು, ಇಷ್ಟೇ ಇರೋದು. ಅವ್ರದ್ದು ಹೊಟ್ಟೆ ದೊಡ್ಡದಲ್ಲ, ಹಾಗೆ ಹಾಕಿದ್ರು. ನಾನೊಂದು ಮಾವಿನಣ್ಣು ತಿಂತಿದ್ದೆ, ದೇವರು ನೋಡ್ತಾ ಇರೋದು, ಅಲ್ಲಿಂದ ಕಾಣ್ತದೆ ನೋಡಿ. ನಾನು ಎಂತ ಮಾಡ್ತೇನೆ ಇವ್ರಿಗೆ ಕಾಣ್ತದೆ. ಹಾಗೆ ನನಗೆ ಸನಿಸಿ ತೆಕ್ಕೊಂಡು ಬಂದು ಹಾಕೋ ಪಾಪ ಇವರಿಗೆ ಅಂತ ಅದಕ್ಕೆ ತೆಕ್ಕೊಂಡು ಬಂದದ್ದು. ಇವರು ಬಂದು ರಂಬುಟಾನ್ ತಿಂತ ಇದ್ದಾರೆ. ಅಕ್ಕ ಕೊಟ್ಟು ಕಳಿಸಿದಾಳಲ್ಲ. ಹಣ್ಣಾಗಿದಾ? ಸಿಹಿ ಉಂಟಾ? ಹಣ್ಣಾಗಬೇಕಷ್ಟೇ. ಅಕ್ಕ ಇದ್ದದನ್ನೆಲ್ಲ ಕೊಟ್ಟು ಕಳಿಸಿದ್ದಾಳೆ. ಹಣ್ಣಾಗು, ಇನ್ನು ಇದೆಲ್ಲ ಹಣ್ಣಾಗಬೇಕಷ್ಟೇ, ಹಣ್ಣಾಗಲಿ ಅಂತೇಳಿ ಕೊಟ್ಟಿದ್ದಾಳೆ. ಹೀಗೆ ಸ್ವಲ್ಪ ಇನ್ನು ಕೆಂಪಾದರೆ ಒಳ್ಳೆ ಹಣ್ಣಾಗಿರ್ತದೆ. ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಅಲ್ಲಿರುವ ಬೆಲ್ಲೈಕನ್ ಕೂಡ ಒತ್ತಿ. ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲದ್ರೆ ಇರ್ತಾರೆ, ಅನುಷಾಕ್ಷ ನಾಯಕ್ ಅಂತ ಫಾಲೋ ಮಾಡಿ. ಫೇಸ್ಬುಕ್ ಪೇಜ್ ಕೂಡ ಅದೇ ಹೆಸರಲ್ಲಿ ಉಂಟು, ಅದನ್ನು ಕೂಡ ಫಾಲೋ ಮಾಡಿ. ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಯಾವಾಗ ಯೂಟ್ಯೂಬಲ್ಲಿ ವ್ಲಾಗ್ಸನ್ನು ಹಾಕ್ತೇನೆ, ಅದರ ಲಿಂಕನ್ನು ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ಮತ್ತು ಈ ವಾಟ್ಸಪ್ ಚಾನಲಿಂದ ನನಗೆ ಅಂತ ಹಣ ಬರೋದಿಲ್ಲ, ಅಂದರೆ ಕೆಲವರಿಗೆಲ್ಲ ಪ್ರಾಯದವರಿಗೆಲ್ಲ ಯೂಟ್ಯೂಬನ್ನು ಓಪನ್ ಮಾಡಿ ನೋಡಿ ನನ್ನ ಹೆಸರನ್ನು ಸರ್ಚ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದರೆ ವಾಟ್ಸಪ್ಪಲ್ಲೇ ನನ್ನ ಲಿಂಕನ್ನು ಕ್ಲಿಕ್ ಮಾಡಿ ವೀಡಿಯೋಸನ್ನು ನೋಡ್ಬೋದು. ಮತ್ತು ಸಿಗುವ ನಾಳಿನ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ಕೂಡ ಟಾಟಾ, ಟೇಕ್ ಕೇರ್, ಬೈ ಬಾಯ್.